ಬಿಸಿಲು ಯಪ್ಪ ಚುರಿ ಚುರಿ ಅಂತ ಇದೆ. ಇಲ್ಲಿ ಹೋಟ್ಲೇ ಸಿಗಲಿಲ್ಲ ನಮಗೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವಿವಾಗ ನರಸಿಂಹಸ್ವಾಮಿ ಕ್ಷೇತ್ರ ಅಹೋಬಿಲಮ್ಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬರೇ ಬೆಟ್ಟ ಗುಡ್ಡಗಳೇ, ಬರೇ ಅದೇನು ನಲ್ಲಮಲ್ಲ ಫಾರೆಸ್ಟ್ ಅಂತೆ ಇದು. ತುಂಬ ಎಲ್ಲಿ ನೋಡಿದ್ರು ಬರೇ ಗುಡ್ಡಗಳೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ದಯವಿಟ್ಟು ಫುಲ್ ವೀಡಿಯೋ ನೋಡಿ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಮುಂದೆ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. 200 ಎಮ್ಮೆಗಳು, ಎಮ್ಮೆನ ಅವರು ಮೇಯಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ನೋಡಿದಷ್ಟು ಖಾಲಿ ಆಗ್ತಾ ಇರಲಿಲ್ಲ, ಅಷ್ಟಿದೆ ಎಮ್ಮೆ ನೋಡಿ. ಇಲ್ಲಿ ಮೂಸಂಬಿ ಮರ ಇತ್ತು, ಗಿಡಗಳು, ಮೂಸಂಬಿ ಗಿಡ ಇತ್ತು. ಅಣ್ಣ ಒಂಚೂರು ನಿಲ್ಲಿಸೋ ಹೋಗ್ಬಿಟ್ಟು ಬರ್ತೀನಿ ಅಂದೆ. ಹೋಗಮ್ಮ ಅಂದ್ಬಿಟ್ಟು ನಿಲ್ಲಿಸ್ತಾ ನೋಡ್ರಿ, ಅಲ್ಲಿ ಕಾರ್ ನಿಲ್ಲಿಸ್ತಾ, ಪ್ರತಿಯೊಂದಕ್ಕೂ ನಿಲ್ಲಿಸ್ತಾನೆ ನೋಡಿ. ಎಷ್ಟು ಚೆನ್ನಾಗಿದೆ ಮೂಸಂಬಿ, ಕೆಳಗೆ ಬಿದ್ದಿದೆ. ನಾನು ಇವತ್ತೇ ಫಸ್ಟು ಮೂಸಂಬಿ ಗಿಡನ ನೋಡಿದ್ದು. ನೋಡಿ ನೋಡಿ ನೋಡಿ, ಯಾರೋ ಶಿಲ್ಪಿ ಊದ್ತಾ ಇದ್ದಾರೆ. ಶಿಲ್ಪಿ ಊದ್ತಿದ್ದಾರೆ. ಇಲ್ಲಪ್ಪ ಕೀಳಲ್ಲ ಕಣಪ್ಪ ನೋಡಿ. ಎಷ್ಟೊಂದಿದೆ ಅಲ್ವಾ. ಹಿಂಗೆ ದಾರಿಲಿ ಸಿಕ್ಕಿದೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗೋದು. ಮೂಸಂಬಿನೇ ಅಣ್ಣ ನೋಡಿ. ಇಲ್ಲ ಸುಮ್ಮನೆ ಸೀಬೆ ಹಣ್ಣು ತಂದಿದ್ದು ದೊಡ್ಡದು, ಕಟ್ ಮಾಡಿ ಉಪ್ಪು ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಉಪ್ಪು ಖಾರ ಏನು ಬೇಡ ಬಿಡ, ಹಂಗೆ ಕೊಡಿ ಸಾಕು. ತಗೊಳ್ಳಿ, ಇಲ್ಲೇ ಇದೆ ಡಬ್ಬಿಯಲ್ಲಿ, ಹಂಗೆ ಹಚ್ಕೊಳ್ಳಿ. ಹಂಗೆ ಸ್ಟಾರ್ ಬಜಾರ್ 42 ರೂಪಾಯಿ ಕೆಜಿ. ಬಿಸ್ಕೆಟ್ ಎಲ್ಲ ಬರ್ತಾರೆ ನಮ್ಮ ಹತ್ರ. ಎಲ್ಲೋದ್ರು ನನಗೆ ನಮ್ಮ ಅಣ್ಣನ ಕೊಡೆ ಕೂತಾರ, ಉಪ್ಪು ಖಾರ ಬೇಡ, ಎಲ್ಲ ಕೊಡ್ತಾರೆ. ನೋಡಿ ಬಿಸಿಲು ಯಪ್ಪ ಚುರಿ ಅಂತ ಇದೆ. ಇಲ್ಲಿ ಹೋಟ್ಲೇ ಸಿಗಲಿಲ್ಲ ನಮಗೆ. ಇದು ಯಾವುದು ನೆಲ್ಲಾಯಿ ತಾಟಿ ಬೆಲ್ಲ ಕಾಫಿ ಅಂತ ಹೋಟ್ಲು ಸಿಕ್ತು. ಇಲ್ಲಿಗೆ ಬಂದಿದ್ದೀವಿ. ತುಂಬ ಬಿಸಿಲಂದರೆ ನೋಡಿ. ಯಾವ ಊರು ಏನು ಅಂತ ಅಷ್ಟು ಗೊತ್ತಿಲ್ಲ ನನಗೆ. ತಾಟಿ ಬೆಲ್ಲಂ ಕಾಫಿ, పంచదారకు బదులు తాటి బెల్లం మన శరీరికి ಕ್ಯಾಲ್ಸಿಯಮ್ಮು, ರೋಗ ನಿರೋಧಕ ಶಕ್ತಿ ಅಷ್ಟೇ, ಮುಂದೆ ಬರಕ್ಕಿಲ್ಲ. ಶಾರೀರಿಕ ತೇಜಸ್ಸು ಇస్తుంది. ಏನದಕ್ಕೆ ನೀರ ಇಲ್ವಂತ ಹೋಟ್ಲುಗಳೇ ಸಿಗ್ತಾ ಇಲ್ಲ ನಮಗೆ. ಇಲ್ಲಪ್ಪ, ಹೋಟ್ಲುಗಳೇ ಸಿಗ್ತಾ ಇಲ್ಲ. ದೂರದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಹೋಟ್ಲು ಸಿಗ್ತಾ ಇಲ್ಲ. ತುಂಬ ಮಳೆ ನೀರು ನೋಡಿ ಹೇಗೆ ನಿಂತಿದೆ ಆಂಧ್ರದಲ್ಲಿ. ಆದರೆ ಅಷ್ಟೇ ಬಿಸಿಲು. ಕಾರಿಂದ ಇಳಿತಾ ಇದ್ದಂಗೆ ಒಳ್ಳೆ ನಮಗೆ ಕಾಶಿಗೆ ಹೋಗಿದ್ವಲ್ಲ ಆ ಬಿಸಿಲದ್ದು ಜಳ ಇಲ್ವಾ ಅದಕ್ಕೆ. ಏನೂ ಇಲ್ಲ ನೋಡಿ. ಎಲ್ಲ ಬೆಲ್ಲದಲ್ಲಿ ಮಾಡಿರೋದು. ನೋಡೋಣ ಐಸ್ ಕ್ರೀಮ್. ನಂಗೆ ಐಸ್ ಕ್ರೀಮ್ ಕೊಡ್ಸೋ. ಇಲ್ಲ ಹಾಕಿದ್ದಾರೆ ಅದಕ್ಕೆ ಎಲ್ಲ ಇದೆ. ಏನೋ ಬಿಸ್ಕೆಟ್ದೆಲ್ಲ, ಅಯ್ಯೋ ಸಾರಿ ದೋಸೆ ಎಲ್ಲ. ಇಲ್ಲ 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 ಸಮ ಐಸ್ ಕ್ರೀಮ್ ನೋಡಿ ಇದೆಲ್ಲ ಇದೆ.
85 ರೂಪಾಯಿ. ಕರುಪಟ್ಟಿ ಐಸ್ ಕ್ರೀಮು. ಅವರು ಸಮೋಸ ಕಾಫಿ ತಗೊಂಡ್ರು. ಮಡಿಕೆ ಚೆನ್ನಾಗಿದೆ. ಅದಕ್ಕೆ ಟೇಸ್ಟ್ ನೋಡ್ರಿ, ಟೇಸ್ಟ್ ನೋಡಿ. ನೋಡಿ ಗೊತ್ತಿಲ್ಲ ರೀ ಏನೋ ಇದೆ. ಕರುಪಟ್ಟಿ ಅಂತ ಜಾಕ್ ಫ್ರೂಟು ತಗೊಳ್ರಿ ಇನ್ನೊಂದು ಸ್ವಲ್ಪ. ಹಲಸಿನಣ್ಣದ್ದು ಫ್ಲೇವರ್ ಚೆನ್ನಾಗಿದೆ. ಅವರೆಲ್ಲ ಸಮೋಸ ಕಾಫಿ ತೊಗೊಂಡ್ರು. ಜಾಕ್ ಫ್ರೂಟ್ ಐಸು ತೊಗೊಂಡೆ. ಎಲ್ಲೂ ಹೋಟ್ಲೇನು ಸಿಗ್ತಾ ಇಲ್ಲ, ಮುಂದೆ ನೋಡೋಣ ಅಂತ ಹೇಳಿ. ತುಂಬ ಎಷ್ಟು ಬಿಸಿಲು ಅಂದರೆ ನಾನು ಸ್ವೆಟ್ರೆಲ್ಲ ತೊಗೊಂಡು ಬಂದಿದ್ದೆ. ನಮ್ಮಣ್ಣ ಬೈತಿದ್ದ, ಸ್ವೆಟ್ರೆಲ್ಲ ತೊಗೊಂಡು ಬಂದಿದ್ಯಾ ನೀನು ಅಂತ. ಅಂತೂ ಇಂತೂ ಹುಡುಕಿ ಒಂದು ಹೋಟೆಲ್ ಸಿಕ್ತು, ಶ್ರೀ ವೆಂಕಟೇಶ್ವರ ಹೋಟೆಲ್ಲು. ನಮ್ಮ ಅತ್ತಿಗೆಗೆ ಅನ್ನ ಸಾರು ಅಂದರೆ ಪ್ರಾಣ. ಬೇಬಿ ಅನ್ನ ಸಾರು ಅಂದ್ಕೊಂಡು ಓಡೋಗ್ತಿದ್ದಾಳೆ. ಜರ್ನಿ ಮಾಡ್ಬೇಕಾದ್ರೆ ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಹಾಗಾಗಿ ಇಲ್ಲಿ ಸಿಕ್ತು ಒಂದು. ಈಗ ಏನು ಊಟ ಏನು ನೋಡೋಣ. ಚಪಾತಿ, ಬಿಸಿ ಬಿಸಿ ಚಪಾತಿ ಅಂದರೆ ಮೈದಾದ ಅಂದ್ಕೊಳ್ತೀನಿ. ಇನ್ನೂ ಸಾಗು ಕೊಟ್ಟಿದ್ದಾರೆ. ಆಲೂಗೆಡ್ಡೆ, ಬಟಾಣಿ, ಗೆಡ್ಡೆಕೋಸು. ನಮ್ಮ ಅಣ್ಣ ಅವರು ಅಲ್ಲಿ ಕೂತಿದ್ದಾರೆ. ಪಪ್ಪು ಇದಕ್ಕೆ ಹಾಕಿ ಸಾಕಮ್ಮ. ಪಪ್ಪು ಅಂತೆ, ಆಂಧ್ರ ಕಡೆ ಪಪ್ಪು ಜಾಸ್ತಿ ಅಲ್ವಾ. ಪಲ್ಯನ ಒಂದು ಸ್ವಲ್ಪ ಹಾಕಮ್ಮ, ಸ್ವಲ್ಪ ಅಷ್ಟೇ ಸಾಕು. ಆಲೂಗೆಡ್ಡೆದು ನನಗೆ ಸಾಕಮ್ಮ. ಒಂದು ಚಪಾತಿ 30 ರೂಪಾಯಿ. 2 ಚಪಾತಿಗೆ ಪಪ್ಪು ಕೊಡ್ತಾರೆ, ಸಾಗು ಕೊಡ್ತಾರೆ, ಆಮೇಲೆ ಈರುಳ್ಳಿ ಟೊಮೊಟೊದ್ದು ಚಟ್ನಿ ಕೊಡ್ತಾರೆ. ನಾನು ಅನ್ನ ತೊಗೊಳ್ಳಿಲ್ಲ, ನನಗೆ ಹೊರಗಡೆ ಅನ್ನ ಇಷ್ಟ ಆಗಲ್ಲ. ಯಾಕೆಂದರೆ ಅದು ಗಟ್ಟಿ ಇರುತ್ತೆ, ನನಗೆ ಆಗಲ್ಲ. ನನಗೆ ಗಟ್ಟಿ ತಿಂದರೆ ಆಗಲ್ಲ. ಅದಕ್ಕೋಸ್ಕರ ನಾನು ಬರೀ 2 ಚಪಾತಿ ತೊಗೊಂಡೆ. ಅವರೆಲ್ಲ ಒಂದೊಂದು ಚಪಾತಿ ಸ್ವಲ್ಪ ಅನ್ನ ತೊಗೊಂಡ್ರು. ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಗೆ. ಮೈದಾ ನಮಗೆಲ್ಲೂ ಹೋಟ್ಲು ಸಿಗಲಿಲ್ಲಲ್ಲ, ಇಲ್ಲೊಂದು ಹೋಟ್ಲು ಸಿಕ್ಕಿರೋದಕ್ಕೆ ಅದು ಬಿಸಿ ಬಿಸಿ ಇತ್ತು ಚಪಾತಿ, ಚೆನ್ನಾಗಿತ್ತು. ಕೂದಲು ನೋಡಿ ನಂದು ಹೇಗಾಗುತ್ತೆ, ಪುಡಿ ಕೂದಲು. ಹಿಂಗೆ ಮುಂದೆ ಅಹೋಬಿಲಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಹೋಗ್ತಾ ಹೋಗ್ತಾ ಏನಾದರೂ ಸಿಕ್ಕಿದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ. ಊರವ್ರದ್ದೆಲ್ಲ ಒಬ್ರಿಗೆ ಮೇಯಿಸ್ಕೊಂಡ್ಬರ್ತಾರೆ. ಏನೋ ಅದು ಯಾರಾದ್ರು ಗೊತ್ತಾಗುತ್ತೆ ಆಮೇಲೆ. ಎಷ್ಟೊಂದು ಬರ್ತಾನೆ ಇದೆ. ಮೆರವಣಿಗೆ. ಯಪ್ಪ, ಎಲ್ಲಿಂದ ಇಷ್ಟೊಂದು, ಎಲ್ಲಿಂದ, ಏನು ಕತೆ? ಇನ್ನೂ ಬರ್ತಾನೆ ಇದೆ. ಅದು ಆ ಕಡೆ ಇತ್ತು, ನಿಮಗೆ ವಿಡಿಯೋ ಪೋಸ್ಟ್ ಕೊಡಕ್ಕೆ. ಕೆಸರಲ್ಲೆಲ್ಲ ಬಿದ್ದು ಒದ್ದಾಡಿ ಒಂದು 200-300 ಮೇಲೆ ಇರಲಿಲ್ಲ ರೀ.
ಒಂದು 50 ಇತ್ತು ಜಾಸ್ತಿ ಇದೆ. ನೀವು ಸುಮ್ಮನೆ ಇಲ್ಲದೇ ಇರೋದು ಏನಕ್ಕೆ ಬೇಡ್ಕೊತಾ ಇದ್ದೀರಾ? ಗದ್ದಲ್ ಸಾಕು 30-40 ಸಾವಿರ ರೆಡಿ ಮಾಡ್ಕೊಳ್ಳಿ. ಏನು ಇನ್ಸೂರೆನ್ಸ್ ಹೇಳಿ ಕೊಡ್ತಾರೆ ಒಂದು ದೊಡ್ಡ ಬರ್ತಾರೆ. ಅಷ್ಟೇ ಮೇಂಟೈನ್ ಮಾಡ್ತೀನಿ. ಸರ್ ಇಲ್ಲ ಪುಣ್ಯ ಕೇಳೋ ಎಷ್ಟೇ ಮೇಲೆ ಕೇಳಿದ್ದೀವಿ ಏನಂಗೆ ಬರಲ್ಲ ಒಂದು ಭಾಷೆ. ಆ ನೆತ್ತಿ ಮೇಲೆ ನೀರು ಒಳ್ಳೆ ಗೊತ್ತಿತ್ತು. ಒಳಗಡೆ ತೋರಿಸ್ತು ನಮ್ಗೆ ಇದರಲ್ಲಿ. ಇಲ್ಲೇ ನೋಡ್ರಿ ಮೇಲೆ ಗಾಡಿ ಮೇಲೆಲ್ಲ ಹೆಂಗೆ ಕೂತಿದೆ ಅಲ್ಲಿ ಇಲ್ಲ ಅಹೋಬಿಲಂಬ್ ಬಂದಿದ್ದೀವಿ ನೋಡಿ. ಭಯ ಆಗತ್ತೆ, ಫೋನ್ ಕಿತ್ಕೊಂಡ್ಬಿಡುತ್ತಂತೆ. ಅಲ್ಲಿ ಪುಟ್ಟು ಪಾಪ ಇದೆ ನೋಡಿ. ಅವರೆಲ್ಲ ಆ ಕಡೆ ಹೋಗ್ತಿದ್ದಾರೆ, ನಾನು ಈ ಕಡೆ ಬಂದೆ. ಅಹೋಬಿಲಮ್ಗೆ ಬಂದಿದ್ದೀವಿ. ಅಲ್ಲಿಗೆ ಹೋಗಬೇಕು. ತುಂಬ ಚೆನ್ನಾಗಿದೆ, ತಣ್ಣಗೆ. ಇಲ್ಲಿಂದೆಲ್ಲ ಸ್ಟೋರಿ ಆಮೇಲೆ ನಮ್ಮ ಅತ್ತಿಗೆ ಹೇಳ್ತಾಳೆ ನೋಡ್ರಿ. ಅವ್ರು ಕೋಲ್ ಇಟ್ಕೊಂಡು ಮೇಲೆ ಹತ್ತದಂತೆ. ನಾವು ಅಷ್ಟು ಮೇಲೆಲ್ಲ ಹೋಗಲ್ಲ, ಯಾಕಂದರೆ 7 ಗಂಟೆ ಕ್ಲೋಸ್ ಅಂತೆ ಅಲ್ಲಿ. 5 ಗಂಟೆ 7 ಗಂಟೆ ಕ್ಲೋಸ್. ಇದು 7 ಗಂಟೆ ಕ್ಲೋಸು. 3 ಗಂಟೆ 4 ಗಂಟೆ ಕ್ಲೋಸ್ ಅಂತ. ಎಷ್ಟು ಅಪ್ಪ ಅಪ್ಪ. ಹಾಯ್ ಗುಂಡಾ. 80 ಮೆಟ್ಲಿದೆ ಅಂತಾರೆ. ಬೇಕಾಗಿದೆ ಅಂತ 600 ಅಲ್ಲ, ಅವ್ರಿಗೆ ಅಕಸ್ಮಾತ್ ನೋಡಬೇಕು ಅಂದರೆ 600 ರೂಪಾಯಿನ 600 ಡೋಲಿ ಇರುತ್ತೆ, ಡೋಲಿಯಲ್ಲಿ ಕರ್ಕೊಂಡು ಹೋಗ್ತಾರಂತೆ. 600 ರೂಪಾಯಿ ಅಂತೆ. 80 ಮೆಟ್ಟಲಿದೆಯಂತೆ. ನಾವು ಹೋಗ್ತೀವಿ. ಅಣ್ಣನ ಫ್ರೆಂಡು ಸ್ವಲ್ಪ ಅವ್ರಿಗಾಗಲ್ಲ, ಅದಕ್ಕೆ.
ಅಂತ ಬಿಡಬೇಕು. ಬಂದ್ವು. ಹಾಂ 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 ಜ್ವಾಲ ನರಸಿಂಹಸ್ವಾಮಿ ಎಲ್ಲೋ ಒಳಗೆ ಕಾಡೊಳಗೆ ಹೋಗ್ಬೇಕಂತೆ, ನದಿಯೆಲ್ಲ ದಾಟ್ಕೊಂಡು. ಇಲ್ಲಿರೋದು ದೊಡ್ಡ ನರಸಿಂಹಸ್ವಾಮಿ ಇದು ಅನ್ಸುತ್ತೆ. 80. ನೆಟ್ವರ್ಕ್ ಇಲ್ಲಲ್ಲ, ಗೊತ್ತಿಲ್ಲ. ಮೇಲೆ ಹತ್ತೋದಕ್ಕೆ ಅವನು ಹಿರಣ್ಯಕಶಿಪು ಇಲ್ಲ, ಅರಮನೆ ಮಾಡ್ಕೋಬೇಕು. ಒಬ್ಬರಿಗೆ 100 ರೂಪಾಯಿ ಟಿಕೆಟು. 100 ರೂಪಾಯಿ ಒಬ್ಬರಿಗೆ ಟಿಕೆಟು. ಇಲ್ಲಿಂದ ಇನ್ನೂ ಮೇಲೆ ಗುಹೆಯಲ್ಲಿ ಒಂದು ನರಸಿಂಹಸ್ವಾಮಿ ಇದೆ, ಅಲ್ಲಿ ನಡ್ಕೊಂಡೆ ಹೋಗ್ಬೇಕು. 4 ಕಿಲೋಮೀಟ್ರ್ ಇದೆ, ನಡ್ಕೊಂಡೆ ಹೋಗ್ಬೇಕಂತೆ. ಬೆಟ್ಟ ಹತ್ತೋದು ಇವತ್ತು ಬೇಡ ಅಂದರು. ಅದಕ್ಕೆ ನಾನು ನಮ್ಮ ಅತ್ತಿಗೆನೇ ಒಂದು ಸರಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಳಗೆ ಮೊಬೈಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಟೈಮಿಂಗ್ಸ್ ನೋಡಿ. ಬೆಟ್ಟದಿಂದ ಹೇಗೆ ನೀರು ಹರಿತಾ ಇದೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ನರಸಿಂಹಸ್ವಾಮಿದ್ದು ಮೂರ್ತಿ. ಬರೇ ಕೋತಿಗಳು ನೋಡಿ, ಯಾವುದೋ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಆಗುತ್ತೆ ನಮಗೆ. ತುಂಬ ಚೆನ್ನಾಗಿದೆ. ಇನ್ನು ಇಲ್ಲೇ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ನಾವೆಲ್ಲೋ ಬೆಟ್ಟದ ಮೇಲೆ ಹೋಗ್ಬೇಕಂತೆ. 4 ಕಿಲೋಮೀಟ್ರ್ ನಡ್ಕೊಂಡು ಅದು ಕೋಲ್ ಹಿಡ್ಕೊಂಡು ಹತ್ತಕ್ಕಾಗದೆ ಕಷ್ಟಪಟ್ಟು ಹೋಗ್ಬೇಕಂತೆ. ಅಲ್ಲಿ ಇನ್ನೆಷ್ಟು ಚೆನ್ನಾಗಿರುತ್ತೆ. ಇಲ್ಲೇ ನಮಗೆ ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಅಲ್ಲಿ ಸೇತುವೆ ಥರ ಹಾಕಿದ್ದಾರೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. 4 ಕಿಲೋಮೀಟ್ರ್ ಎಲ್ಲೋ ಒಳಗೆ ಗುಹೆ ಇರೋದಂತೆ. ಆ ಗುಹೆಯಿಂದ 5 ಕಿಲೋಮೀಟ್ರ್ ಆಗುತ್ತಂತೆ. ಎಲ್ಲೋ ಎಕ್ಕಾಲ ನೋಡಿ, ತುಂಬ ಚೆನ್ನಾಗಿದೆ. ಮೇಲ್ 3 ಇದೆಯಾ? ಇಲ್ಲೊಂದು, ಇಲ್ಲಿ 3 ಅಂತೆ, 4 ಇದೆಯಂತೆ ಮೇಲೆ. ಇದು 5, ಇದೊಂದು దగ్గర పోండి. ఇక్కడ ఒకటి ఉంది, ఆడ ఒకటి ఉంది, ఆడ ఒకటి, 3 దగ్గర. ఆడికి వద్దు, పరి ఉక్కుసమ్మ వద్దు. జ్వాల ఉక్కుసమ్మ, ఉగ్రసింహం, ఉగ్రసింహం వద్దు పని. నీటి వల్ల 3 ఊరు. జ్వాల, వరాహ, దూరం ఉంది. చుంచలొచ్చి జ్వాల, వరాహ. అమ్మగా పోతా అంటే పోతారు. ఇది ఉద్భవ కదా, కింద అంతా పెట్టింది విగ్రహము. ఇది ఉద్భవమా? అది ఉద్భవం, ఇది ఉద్భవమే. ఫస్ట్ అక్కడే వేటకు వస్తాను. వేటకంటే దీంట్లో
చెంచులో నీళ్ళు పూసి ఇక్కడ పైన ಏನಂತೆ ಮೇಲೆ ಜ್ವಾಲದಲ್ಲಿ ಉಗ್ರ ನರಸಿಂಹ ಸೀಳಿರೋದಿರೋದು ಆ ಇಲ್ಲಿ ದೇವತೆಗಳೆಲ್ಲ ಸೋತ್ರ ಹೇಳಿ ಶಾಂತ ಮಾಡಿ ಇಲ್ಲಿ ಶಾಂತಮೂರ್ತಿ ಇರೋದು ಅಂತ ಶಾಂತ ನರಸಿಂಹ. ಅಹೋಬಿಲಮ್ದು ವಿಡಿಯೋ ಇನ್ನೂ ಮುಂದುವರಿದ ಭಾಗ ಇದೆ, ಇನ್ನೊಂದು ಭಾಗ ಬರುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸರಿ ಎಲ್ಲರೂ ಭೇಟಿ ಕೊಡಿ. ತುಂಬ ರಮಣೀಯವಾದ ಸ್ಥಳ, ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ. ಜೈ ಶ್ರೀರಾಮ್.